ಗೆಲ್ಲಲಾರೆ ತಿಳಿದು ತಿಳಿದು ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನನ್ನಂತೆ ಗಂಡಿಂದ ಸೋಲೋಕೆ ಆಸೆ ನಿನಗೆ ನನ್ನಂತೆ ಗಂಡಿಂದ ಸೋಲೋಕೆ ಆಸೆ ನಿನಗೆ ನನ್ನ ನೀನು ಗೆಲ್ಲಲಾರೆ ಒಂದು ಬೆಂಕಿ ಇನ್ನೊಂದು ಗಾಳಿ ಎರಡು ಸೇರಿದ್ರೆ ಫುಲ್ ಹೊಗೆ. ಮತ್ತೆ ತಡ ಹೊಡಿರಿ ಹಲಿಗಿ. ಡಬಲ್ 90 ಅಲಿಯಾಸ್ ಕ್ವಾರ್ಟರು. ನೋಡ್ಲಿ ಸ್ವಲ್ಪ ಇಲ್ಲಿ, ಒಂದು ಟೈಗರು ಇನ್ನೊಂದು ಟಗರು ಎರಡು ಹೆಂಗ್ ಬಡದಾಡಕ್ ತಿಂತವಂತ. ಅಯ್ಯ ಹೊಡೆದಾಡ ಶುರುವಾಗಿ ಅರ್ಧ ಶತಮಾನದ ಹತ್ತತ್ರ ಬಂತು ಕಣ. ನೀನ್ ನೋಡಿದ್ರೆ ಇವತ್ತೇ ಫಸ್ಟ್ ಫೈಟಿಂಗು ಅನ್ನಂಗೆ ಬೊಬ್ಬೆ ಹೊಡಿತಾ ಇದ್ಯಾ. ಏ ದಿನ ನಡೆಯ ಕಿರಿಕೆ ಬೇರೆ ಕಣ, ಇನ್ಮೇಲೆ ನಡೆಯ ಯುದ್ಧನೇ ಬೇರೆ. ನೋಡಿಲ್ಲಿ, ಯಡಿಯೂರು ಈ ಸಲ ಸಿಎಂ ಆಗೇ ಆಯ್ತದಂತೆ. ಲೈಫ್ ಅಲ್ಲಿ ಇದೇ ಕೊನೆ ಯುದ್ಧ. ಗೆದ್ರೆ ರಾಜ, ಬಿದ್ರೆ ಗರ್ಮೆ ಸೋಜ. ಹ್ಞೂ ಕಣ, ಈ ಸತಿ ಗೆಲ್ಲಿಲ್ಲ ಅಂದ್ರೆ ಸಿಎಂ ಆಗ ಆಸೆ ಬಿಟ್ಟು ಬಿಡ್ಬೇಕು ನೀನ್ ಯಡಿಯೂರು. ಅದಕ್ಕೆ ಕಂಡ್ಲೆ ಎಟ್ಟಿ ಫುಲ್ ತಯಾರಿ ಮಾಡ್ಕೊಂಡು ಮೀಸೆ ತಿರ್ಕೊಂಡು ಹೆಪ್ಪುಲಿ ರೇಂಜ್ ರೆಡಿ ಆಗೈತಿ. ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು, ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು, ಆ ಸಿಂಹದ ಮರಿ ನಾನು ಕೇಳನ್ನ ಕೇಳನ್ನ. ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು. ಇನ್ನೊಂದ್ಸತಿ ಏನ್ ಗೊತ್ತಿಲ್ಲ ಪೀರ್ ಸಾಬ್, ಸಿದ್ದಣ್ಣಂಗೂ ಇದೇ ಲಾಸ್ಟ್ ಚಾನ್ಸ್. ಮಿಸ್ ಆದ್ರೆ ಜೀವಮಾನದಲ್ಲೇ ಮತ್ತೆ ಮುಖ್ಯಮಂತ್ರಿ ಆಗಕ್ಕನ್ಸ ಬಿಟ್ಬಿಡ್ಬೇಕಷ್ಟೇ. ಅಯ್ಯಯ್ಯೋ, ಅದಕ್ಕೆ ಅಲ್ವೇಲ್ಲ ಅಣ್ಣ ತಾಲೀಮ್ ಮಾಡ್ಕೊಂಡು ದೇಸಿ ಟಗರಿನ ತರ ತಯಾರಾಗಿರೋದು. ಟಗರು ಶಿವ ಕೆಣ್ಣ ಕುದ್ರೆ ಗುಮ್ಮದಕ್ಕೆ ಫೇಮಸ್ ಇವ, ದಮ್ಮಿದ್ರು ಬೋಟಿಗೆ ನಿಲ್ಲ ಬೇಟ ಶಿವ, ಬಜಾರಲ್ಲಿ ಎಂದು ನಡೆಯೋದು ಇವರ ಹವ. ಪತಂಗೂರು ಟಗರು ತುಂಬಾ ಜಾಸ್ತಿ ಹೋಗರು, ರಾಜನ ಕದರು ಯಾರು ಮುಂದೆ ನಿಂತು ಕಾಲರು, ಎತ್ತಬೇಡ ಬ್ರದರು, ಲಾಂಗಿಗೆ ಫಾದರು. 3 ಹೆಜ್ಜೆ ಹಿಂದೆ ಇಟ್ರೆ 100 ಹೆಜ್ಜೆ ದೂರ ಹೋಗು, ಮುಂದೆ ನಿಂತ್ರೆ ಮಿಸ್ ಇಲ್ಲ ಫೈಟಿಂಗು, 3 ಕಣ್ಣು ಬಿಟ್ಟ ಶಿವ ವೈಟಿಂಗು. He's the one, always make a sound, fear for the none and shines like a sun. ಎರಡು ಹಳೆ ತಳಿಗಳು, ಎರಡು ಜಬರ್ದಸ್ತ್ ಜಟ್ಟಿಗಳು ಕುಸ್ತಿಗ್ ಬಿತ್ರ ನೋಡದ ಖುಷಿ. ನಂದವರೇ ನನಗೆ ಕೊನೆಗೆ ಮುಳ್ಳಾದರೆ ನಗೆ, ಕನಸುಗಳು ಕರಗಿದವು, ಆಸೆಗಳು ಸೊರಗಿದವು ಮರುಗಿದವು. ರೆಡ್ಡಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ಕೊಡ್ಸಿ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ಬಿಡ್ಬೇಕು ಅಂತ ರಾಮ್ಲು ಪ್ಲಾನ್ ಹಾಕಿತ್ತು ಕಣ. ಆದ್ರೆ ಈ ಶಾ ಐತಲ್ಲಪ್ಪ, ರೆಡ್ಡಿಗೂ ಬಿಜೆಪಿಗೂ ಸಂಬಂಧನೇ ಇಲ್ಲ ಅಂದ್ಬಿಡೈತೆ. ಓ ಹಿಂಗನ್ಪ ಮಾಡ್ರು. ಹಂಗಾದ್ರೆ ಈಗ ಬಿಜೆಪಿ ಒಳಗೆ ಇನ್ನೊಂದು ಮಹಾಯುದ್ಧ ನಡೆದಿತ್ತು ಅನ್ನಂಗಾಯ್ತು. ನೋಡ್ತಿದ್ರೆ ಹಂಗೆ ಕಾಣಿಸ್ತೈತೆ ಗುರು, ಇನ್ನ ಅದೇನೇನ್ ಗಾಚಾರ ಕಾದೈತೋ ಬಿಜೆಪಿ ಅವಕ್ಕೆ. ಅಲ್ಲೇ ಕೊಟ್ರು ಈ ಯಡಿಯೂರು ನೋಡಿದ್ರೆ ಮಗನ್ನ ಚೂ ಬಿಟ್ಟು ಸಿದ್ದರ ಮೇಲೆ ಸೇಡ್ ತಿರ್ಸ್ಕೊಳಕ್ ಹೋದ್ರೆ ಇಲ್ಲಿ ಯಡಿಯೂರು ಬುಡಕ್ಕೆ ಬಂದೈತಲ್ಲೋ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹಂಗು ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ.
ಬೇಕು ನಗುವು. ಶಬಾಷ್ ಅನ್ನಂಗೆ ಈ ಬಿಜೆಪಿಯವರು ಕಾಂಗ್ರೆಸ್ನವರು JDS ಅನ್ನ ಅಪ್ಪ ಮಕ್ಕಳು ಪಕ್ಷ ಅಂತಿದ್ರಲ್ಲೇ, ಈಗ ನೋಡ್ರಿ ಎಲ್ಲಾ ಪಾರ್ಟಿಯಲ್ಲೂ ಅಪ್ಪ ಮಕ್ಕಳೇ ತುಂಬ್ಕೊಂಡ್ಬಿಟ್ಟಾರಲ್ಲೋ ಕ್ವಾಟ್ರು. ಹೂ ಕಣ, ಅಪ್ಪ ಮಕ್ಕಳಿಂದ ಹಿಡಿದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾ ಸೇರ್ಕೊಂಡು ಕುಟುಂಬನೇ ಪಾಲಿಟಿಕ್ಸ್ ಮಾಡ್ತಾವ್ರೆ ಕಣ. ಬಂದ್ರಲ್ರಪ್ಪ ಪಟ್ಟೆ ಪ್ರಸನ್ನ ಕುಮಾರ್, KJP ವೀರ, ವೀರಾದಿ ವೀರ, ತೆಂಗಿನಕಾಯಿ ಶೂರಂಗೆ ಹೊಡಿರಿ ಹಲ್ಗಿ. ಪ್ರಸನ್ನ ಕುಮಾರ್ ಅವರೇ, ಮತ್ತೇನ್ರಪ್ಪ ಸಮಾಚಾರ? ಇವತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ಜನತಾ ಪಕ್ಷದ ಮೊದಲ ಪಟ್ಟಿ 43 ಜನದ್ದು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಬೆಳಗಾಂ ದಕ್ಷಿಣಕ್ಕೆ ಫೈನಲ್ ಆಗಿದೆ, ನಮ್ಮ ಭೂಪಾಲನ ಹತ್ತು ಅವರು, ಮತ್ತು ಬೆಳಗಾಂ ಉತ್ತರಕ್ಕೆ ನಮ್ಮ ಸಂತೋಷ್ ಅವರು, ಮತ್ತು ಮೂರನೇದು ರಾಯಬಾಗದಿಂದ ಅನಂತಕುಮಾರ್ ಅವ್ರನ್ನ ನಾವು ಈಗಾಗಲೇ ಮೊದಲನೇ ಪಟ್ಟಿಯಲ್ಲಿ ಫೈನಲ್ ಮಾಡಿದ್ದೇವೆ. ಎರಡನೇ ಪಟ್ಟಿಯನ್ನು ನಾವು ಮುಂದಿನ ವಾರ ಗುಲ್ಬರ್ಗ ಅಥವಾ ಬೀದರ್ನಲ್ಲಿ ಬಿಡುಗಡೆ ಮಾಡೋರಿದ್ದೇವೆ. ಓ ಹೌದಾ? ಹಂಗಾದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಿಂತು ಕಾಂಗ್ರೆಸ್ ಬಿಜೆಪಿಗೆ ಮಣ್ಣು ಮುಗ್ಸಂಗೆ ಕಾಣ್ತಿದಿಲ್ಲಪ್ಪ. ಯಾರನ್ನ ಸೋಲಿಸ್ತಿದ್ರು ಪರವಾಗಿಲ್ಲ, ಆದ್ರೆ ಶೋಭಕ್ಕನ್ ಮಾತ್ರ ಸೋಲಿಸ್ತದಂತೆ ಕಣ. ಓ ಕೊಟ್ರು ಪರವಾಗಿಲ್ವೇ? ಅಂದ್ರೆ ಶೋಭಕ್ಕ ಸೆಂಟರ್ ಇಂದ ಸ್ಟೇಟ್ ಗೆ ಬರ್ತದೆ ಅಂತ ಹೆಂಗೆ? ಅದೇನೋ ಬರಕ್ ರೆಡಿ ಐತೆ, ಆದ್ರೆ ಈ ಸ್ಟೇಟ್ ಟೀಮ್ ಬಿಜೆಪಿ ಹಿಂದೆ ಮುಂದೆ ಮಾಡ್ತಾವೆ. ಹಾ, ಇದು ಮಜಾ ಕಟ್ಟ. ಯಡಿಯೂರ್ ಬಿಟ್ರೆ ನೆಕ್ಸ್ಟ್ ಲೀಡರ್ ನಾನೇ ಅನ್ನೋ ತರ ಶೋಭಕ್ಕ ಆಡ್ತಾ ಇದ್ರೆ ಇನ್ನೇನ್ ಮಾಡ್ತಾರೋ ಕೊಟ್ರು? ಬಿಟ್ರೆ ಶೋಭಕ್ಕ ಜಲಲಿತ ಆಗ್ಬಿಡ್ತದೆ ಕಣೋ ಪಾರ್ಟಿ ಒಳಗೆ. ಇಬ್ರಿಗೂ ಒಂದ್ಸರಿ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೆ